ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವೀಗ ನೆಲಮಂಗಲ ಟೌನಿಂದ 300 ಕಿಲೋಮೀಟರ್ ದೂರದಲ್ಲಿರುವ ಲೋಟಸ್ ಎನ್ಕ್ಲೇವ್ ಫೇಸ್ 2 ಇದ್ದೀವಿ. ಇಲ್ಲಿ BMRDA ಮತ್ತು NP ಆಗಿರುವಂಥ ಅನುಮೋದನೆ ಆಗಿರುವಂಥ ಸೈಟ್ಗಳಿದ್ದಾವೆ. ಈ ಸೈಟ್ಗಳು 100% ಪಕ್ಕಾ BMRDA ಅಂದರೆ 100% ರಿಲೀಸ್ ಆಗಿದೆ. ನೀವು ಇಲ್ಲಿ ಸೈಟ್ ಪರ್ಚೇಸ್ ಮಾಡಿದ್ರೆ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅಂತ ಸೈಟ್ಗಳು ಇಲ್ಲಿ ಜೂನ್ ಆಗಿದೆ, 100% ಲೀಗಲ್ ಆಗಿದೆ. ಈ ಲೇಔಟ್ ಬಗ್ಗೆ ನಮ್ಮ ಜೊತೆ ಇನ್ಫಾರ್ಮೇಶನ್ ಕೊಡೋಕ್ಕೆ ದೇವರಾಜ್ ಅವರು ಇದ್ದಾರೆ. ಅವ್ರನ್ನ ನಾವು ಇನ್ವೈಟ್ ಮಾಡೋಣ. ಸರ್ ನಮಸ್ಕಾರ ದೇವರಾಜ್ ಅವರೇ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಓಕೆ ಸರ್, ನೀವು ಈ ಲೇಔಟ್ ಆಲ್ರೆಡಿ ಒಂದ್ಸಲ ನಾವು ಫೇಸ್ 1 ಅಲ್ಲಿ ಮಾಡಿದ್ವಿ. ಅವಾಗ ಆಲ್ಮೋಸ್ಟ್ ಎಲ್ಲ ಫೇಸ್ 1 ಸೋಲ್ಡ್ ಔಟ್ ಆಗಿದೆ. ಈಗ ಫೇಸ್ 2 ಅಂತ ನಾವು ಮಾತಾಡ್ತಾ ಇದೀವಿ. ಹೌದು, ಫೇಸ್ 2. ಓಕೆ, ಫೇಸ್ 2 ಇದು ಫೇಸ್ 1 ಜೊತೆಗೆ ಮಾಡಬೇಕಾಗಿತ್ತು. ಓಕೆ, ಡಾಕ್ಯುಮೆಂಟ್ಸ್ ರೆಡಿ ಆಗಿರಲಿಲ್ಲ. ಇವಾಗೆಲ್ಲ 100% ರೆಡಿ ಆಗಿದೆ. ಓಕೆ, ಮತ್ತೆ ಈ ಖಾತನು ರೆಡಿ, 100% ಡೆವಲಪ್, ನೀರು, ಕರೆಂಟ್ ಎಲ್ಲದೂ ಬಂದಿದೆ. ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್. ನಿಮ್ಮ ಲೇಔಟ್ ಅಲ್ಲಿ ಸುತ್ತಮುತ್ತ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಹೌದು, ಹೇಗೆ ಸರ್, ಯಾವ ತರ ಇದೆ ಡೆವಲಪ್ಮೆಂಟ್ ಇಲ್ಲಿ? ಸರ್ ಇಲ್ಲಿ ನೋಡಿ, ಇಲ್ಲಿ ನೀವು ಪಕ್ಕದಲ್ಲೇ 300 ಅಡಿ ರಿಂಗ್ ರೋಡ್ ಹೋಗ್ತಾ ಇದೆ. ನಮ್ಗೇನ ಅರ್ಧ ಕಿಲೋಮೀಟರ್ ಅಲ್ಲಿ ನಮ್ಗೆ ಚಿಕ್ಕಮದುರೆ ರೋಡ್, ಅದು ದೇವನಹಳ್ಳಿ ಕನೆಕ್ಟ್ ಆಗುತ್ತೆ, ದೇವನಹಳ್ಳಿ ಏರ್ಪೋರ್ಟ್. ಹಾಗಾಗಿ ಇದು ಬಿಗಿಂಗ್ ರೋಡ್ ಆಗ್ತಾ ಇದೆ. ಸೊ ಆಮೇಲೆ ಇದು ಹಿಂದ್ಗಡೆ KHP ಅಕ್ವಿಸಿಷನ್ ಆಗಿದೆ. ಸುಮಾರು ಒಂದು ಲೇಔಟ್ ಇಂದ KHP ಇದರಿಂದ ಒಂದು 3 ಕಿಲೋಮೀಟರ್ ಹೋದ್ರೆ ಸುಮಾರು 1000 ಸೈಟ್ಸ್ KHP ಹೌಸಿಂಗ್ ರೋಡ್ ಅವರು ಅಲರ್ಟ್ ಮಾಡಿದ್ರು. ಅದು ದೊಡ್ಡ ಪ್ರಾಜೆಕ್ಟ್ ಅದು. ಹೌದು. ಆಮೇಲೆ ನಮ್ದು ಹಿಂದ್ಗಡೆ KSRTC ಇದೆ. ಅವ್ರದ್ದು ಆಲ್ರೆಡಿ KSRTC ಲೇಔಟ್ ಇದೆ. ಏನು ಅಲ್ಲಿ ಏನ್ ಸರ್ ಒಂದು 20-30 ಎಕರೆ ಅಲ್ಲಿ ಮಾಡಿದ್ದಾರೆ. ಬಂದ್ರೆ 2 ವೇ ಇದೆ ಈ ಲೇಔಟ್ ಬರುತ್ತೆ. ಒಂದು ನಿಮ್ಗೆ ಗಾರ್ಮೆಂಟ್ಸ್ ಆದ್ಮೇಲೆ ಅಲ್ಲಿಂದ ಎಲ್ಲ BMRDA ಅಪ್ರೂವ್ಡ್ ಲೇಔಟ್ಸ್ಗಳು. ಈ ಸುತ್ತಮುತ್ತ ಎಲ್ಲ BMRDA. ಈ ಕಡೆ ಮೈಲ್ನಲ್ಲಿ ಸುಮಾರು ಒಂದು 1000 ಮನೆ ಇದೆ. ಮೈಲ್ನಲ್ಲಿ ಸರ್ಕಲ್ ಇದೆ. ಆ ಸರ್ಕಲ್ ಇಂದನೂ ಬರ್ಬೋದು ಈ ಒಳಗೆ. ಆ ಸರ್ಕಲ್ ಇಂದ ರೋಡ್ ಹಿಂಗೆ ಲೀಡ್ಸ್ ಟು ಈ KHP. ಅಲ್ಲಿ ಹೌಸಿಂಗ್ ಬೋರ್ಡ್, ಆ ಕಡೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ, ಆ ಕಡೆ ಕನೆಕ್ಟ್ ಆಗುತ್ತೆ. ಸೊ 2 ರೋಡ್ ಇತ್ತು, ಒಂದು ಆ ಕಡೆ ಒಂದು ರೋಡ್, ಒಂದು ಈ ಕಡೆ. ನೀವು ಬರ್ತಾ ಸುಮಾರು ಎಲ್ಲ BMRDA ಅಪ್ರೂವ್ಡ್ ಲೇಔಟ್ಗಳು, ಲೇಔಟ್ ಆದ್ಮೇಲೂ ಸಹ BMRDA ಅಪ್ರೂವ್ಡ್ ಲೇಔಟ್ಗಳು ನಾವು ಮಧ್ಯ ಇದೀವಿ. ಹಾಗಾಗಿ ನೋಡಿ, ಮನೆಗಳು ಬಹಳ ಫಾಸ್ಟ್ ಆಗಿ ಬರ್ತವೆ. ಡೆವಲಪ್ಮೆಂಟ್ ಅಂದ್ರೆ ಇದೊಂದು ಮನೆ, ಅದೊಂದು ಮನೆ, ಅಲ್ಲೊಂದು ಮನೆ ಇದೆ, ಮತ್ತೆ ಅಲ್ಲಿ ಆಲ್ರೆಡಿ ಇದೆಲ್ಲ ಫೇಸ್ 1 ಅಲ್ಲಿ ಫೇಸ್ 1 ಅಲ್ಲಿ ಮನೆಗಳಾಗ್ಬಿಟ್ಟಿದೆ. ಅಲ್ಲಿ ಒಂದು ಮನೆ ಇರ್ತಾ ಇದೆ. ಇನ್ನು ಮುಂದಿನ ವರ್ಷ ಇನ್ನೂ ಒಂದು 20 ಮನೆ ಆಗ್ತದೆ. ಆಮೇಲೆ ಏನಕ್ಕೆ ಇಲ್ಲಿ ನಮ್ಗೆ ಫಾಸ್ಟ್ ಮೂವಿಂಗ್ ಇದೆ ಅಂದ್ರೆ, ಈಗ ರಿಜಿಸ್ಟ್ರೇಷನ್ ನಮ್ಗೆ ಸ್ಟಾರ್ಟ್ ಆಗಿದೆ. ಏನಾಗಿದೆ, BMRDA/NP ಅಪ್ರೂವ್ಡ್ ಅಂದ್ರೆ ನಿಮ್ಗೆ ಸುಮ್ಮನೆ ಬರೀ ಬಾಯಲ್ಲಿ ಮಾತು ಹೇಳೋದಲ್ಲ, ಸರ್ಕಾರದಿಂದ ಮಾನ್ಯತೆ ಹೊಂದಿರ್ಬೇಕು. ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ, ಲೋಕಲ್ ಅಥಾರಿಟಿ, ಅದರಿಂದ ಮಾನ್ಯತೆ ಕೊಟ್ಟು ಅದನ್ನ ವರ್ಕ್ ಪ್ಲಾನ್ ಕೊಡ್ತಾರೆ ಫಸ್ಟ್. ಆ ವರ್ಕ್ ಪ್ಲಾನ್ ಪ್ರಕಾರ ನಾವು ಸೈಟ್ ವಿಂಗಡಣೆ ಮಾಡಿ ಎಲ್ಲಾ ಫೆಸಿಲಿಟಿ ಕೊಟ್ಟು, ಕರೆಂಟ್ ಕೊಟ್ಟು, ನೀರು ಕೊಟ್ಟು, ಮತ್ತೆ ಗಿಡಗಳನ್ನೆಲ್ಲ ಹಾಕಿ, ಇದೆಲ್ಲ ಆದ್ಮೇಲೆ ಸರ್ಕಾರದ ವತಿಯಿಂದ ಪ್ಲಾನಿಂಗ್ ಅಥಾರಿಟಿಯಿಂದ ಬಂದು ಇನ್ಸ್ಪೆಕ್ಷನ್ ಮಾಡಿ ರೋಡ್ 30 ಅಡಿ ಅಗಲ ಇದೆಯೋ, ಪಾರ್ಕ್ ಬಿಟ್ಟಿದ್ದರು, ಎಷ್ಟು % ಎಲ್ಲ ಬಿಟ್ಟಿದ್ದರು ನಮ್ಮ ಪ್ಲಾನ್ ಪ್ರಕಾರ. ಯಾರು ನಗರ ಯೋಜನಾ ಪ್ರಾಧಿಕಾರ ಅವ್ರ ಪ್ಲಾನ್ ಪ್ರಕಾರನೇ ಮಾಡಿದಾರೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಫೈನಲ್ ಆಗಿ ರಿಜಿಸ್ಟ್ರೇಷನ್ಗೆ ರಿಲೀಸ್ ಲೆಟರ್ ಅಂತ ಮಾಡ್ತಾರೆ. ಆ ರಿಲೀಸ್ ಫೈನಲ್ ಆಗಿ ಬಿಡ್ಬೇಕು. ಆ ರಿಲೀಸ್ ಲೆಟರ್ ನಾವು ಪಂಚಾಯತಿಗೆ ಮತ್ತೆ ಇನ್ನೊಂದು ಆಫೀಸ್ಗೆ ಹೋದಾಗ ಅಲ್ಲಿಂದ ಅವ್ರಿಗೆ ನಮ್ಗೆ ಈ ಖಾತಾ ಬರುತ್ತೆ. ಅದೇ ಅಥೆಂಟಿಕೇಶನ್ ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ಇವಾಗ ಎಲ್ಲಾ ಕಡೆ ಈ ಖಾತಾ ಆಗ್ಬೇಕು ಅಂತ ಮಾಡಿದ್ದಾರೆ ನೋಡಿ. ಸೊ BMRDA ಲೇಔಟ್ಸ್ ಅಲ್ಲಿ, NP ಅಪ್ರೂವ್ಡ್ ಲೇಔಟ್ಸ್ ಅಲ್ಲಿ ನೀವು ತಗೊಂಡಾಗ ನಿಮ್ಗೆ ಈ ಖಾತಾ ಸಿಗುತ್ತೆ. 100% ಈ ಖಾತಾ ಸಿಗುತ್ತೆ. 100% ನಮ್ದು ಈ ಲೇಔಟ್ ಅಲ್ಲಿ ಈ ಖಾತಾ ರೆಡಿ ಇದೆ. ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮತ್ತೆ ಈ ಖಾತಾ ಇರೋದ್ರಿಂದ ನಿಮ್ಗೆ ಬ್ಯಾಂಕ್ ಸಾಲ ಸೌಲಭ್ಯಗಳು ಸಿಗ್ತಾ ಇದೆ. ಹಾಗಾಗಿ ಫಾಸ್ಟ್ ಮೂವಿಂಗ್ ಆಗ್ತದೆ, ಮನೆ ಕಟ್ಟಕ್ಕೆ ಲೋನ್ ಸಿಗುತ್ತೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಯಾವ್ದು ಸ್ಟಾಪ್ ಇಲ್ಲ. ಬೇರೆ ಯಾವ್ದೋ ನಿಮ್ಗೆ ಸ್ಟಾಪ್ ಆಗಿರ್ಬೋದು, BMRDA NP ಅಪ್ರೂವಲ್ ಯಾವ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಯಾಕಂದ್ರೆ ಯೋಜನಾ ಪ್ರಾಧಿಕಾರದಿಂದ ಸರ್ಕಾರದ ಅನುಮತಿಯೊಂದಿಗೆ ನಾವು ಇದು ಮಾಡೋದ್ರಿಂದ ಸ್ಯಾಂಕ್ಷನ್ ಆಗೋದು ಯೋಜನಾ ಪ್ರಾಧಿಕಾರದಿಂದಾನೆ. ಆಮೇಲೆ ಈಗ ಸುಮ್ಮನೆ BMRDA ಅಂದ್ರೆ ಏನು ಅದು ಇದಿಲ್ಲ, ಡೆವಲಪ್ಮೆಂಟ್ ಮಾಡಿ ರೆಡಿ ಆದ್ಮೇಲೆ ಇವರು ಕೊಡೋದು. ವಾಸಕ್ಕೆ ಮನೆ ಕಟ್ಟಲು ಯೋಗ್ಯವಾದ ಸ್ಥಳ ಆಗ್ಬೇಕು, ಆವಾಗ ಮಾತ್ರ ಅದನ್ನ ಫೈನಲ್ ಅಪ್ರೂವಲ್ ರಿಲೀಸ್ ಲೆಟರ್ ಕೊಡ್ತಾರೆ ಯೋಜನಾ ಪ್ರಾಧಿಕಾರ. ಎಲ್ಲರೂ ಏನ್ ಮಾಡ್ತಾರೆ, ನಮ್ದು BMRDA ಆದ್ರೆ
ಅದು ಆ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನೀವು ಹೇಳೋ ಪ್ರಕಾರ ರಿಲೀಸ್ ಆರ್ಡರ್ ಬರ್ಬೇಕು. ಹಲವು ಮುಂಚಿನ ಕೇಸ್ಗಳಲ್ಲೆಲ್ಲ ಫಸ್ಟ್ ರಿಲೀಸ್ ಸೆಕೆಂಡ್ ರಿಲೀಸ್ ಎಲ್ಲ ಕೊಡ್ತಾ ಇದ್ರು. ಅವಾಗ ಏನಾಗಿತ್ತು ಅಂದ್ರೆ ಫಸ್ಟ್ ರಿಲೀಸ್ ಮಾತ್ರ ರಿಲೀಸ್ ಆಗಿ ಸೆಕೆಂಡ್ ರಿಲೀಸ್ ಹಾಗೆ ಹೆಂಗೂ ಮಾಡಿ ರಿಲೀಸ್ ಆಗ್ತಿತ್ತು. ಅದನ್ನು ತೊಂದ್ರೆ ನಾಳೆ ನೀವು ಮನೆ ಕಟ್ಟಕ್ಕೆ ಲೋನ್ ಹೋದಾಗ ನಿಮ್ಗೆ ಲೋನ್ ಸಿಗಲ್ಲ. ಏನಪ್ಪ ಅಂದ್ರೆ 100% ಈ ಖಾತಾ ಇರಬೇಕು. ಹೌದೌದು. ನೀವು ನಿಮ್ಮ ಎಲ್ಲಾ ಸೈಟ್ಗೂ ಈ ಖಾತಾ ಇದೆ. ಎಲ್ಲ ಸೈಟ್ಗೂ 100% ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಈ ಖಾತಾ ಒಂದಿಗೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಆಯ್ತು. ಈಗ 4-5 ಸೈಟ್ ಆಯ್ತು ಆಗಿದೆ. ಈ ಶುಕ್ರವಾರ ರಿಜಿಸ್ಟ್ರೇಷನ್ ಇದೆ. ಅದೇ ಭೂಮಿ ಒಂದು ಏರ್ಪೋರ್ಟ್ ಬರುತ್ತೆ ಅನ್ನೋದೊಂದು ವಿಚಾರ. ಬರ್ಲಿ ಸರ್, ಈಗ ಕುಣಿಗಲ್ ಸರ್ಕಲ್ ಲೇಔಟ್ಗೆ 3 ಕಿಲೋಮೀಟರ್ ಅಂದ್ರೆ ಈಗ ಮೆಟ್ರೋ ಬರೋದು ಪ್ರಪೋಸ್ಡ್ ಕುಣಿಗಲ್ ಸರ್ಕಲ್ಗೆ. ಹೌದೌದು. ಕುಣಿಗಲ್ ಸರ್ಕಲ್ ಬಂದಾಗ ಇಲ್ಲಿಂದ ಆರಾಮಾಗಿ 3 ಕಿಲೋಮೀಟರ್ ನೀವು ಮಾಡ್ಬೋದು. ಆಮೇಲೆ ಈ ಮುಂದುಗಡೆ ರೋಡ್ ಹೋಗುತ್ತಲ್ಲ, ಸಂಜೆ ರಿಸಾರ್ಟ್ ಇಂದ ಹೋಗಿ ಚಿಕ್ಕಮಗಳೂರು ರೋಡ್ ಮತ್ತೆ ಹಿಮಾಲಯ ಡ್ರೈವರ್ಸ್ 300 ಅಡಿ ರೋಡು ಇಲ್ಲೇ ಹೋಗುತ್ತೆ. ಆ ತರ ಅಲ್ಲಿ ಕನೆಕ್ಷನ್ ಆಗ್ತದೆ. ಆಮೇಲೆ ಸರ್, ಈ ನಿಮ್ಮ ಲೇಔಟಿಗೆ ಈ ಏರ್ಪೋರ್ಟ್ ಒಂದು ಆಗ್ತಾ ಇದೆ, ಈ ಸೆಕೆಂಡ್ ಏರ್ಪೋರ್ಟ್, ಅದು ಎಷ್ಟು ದೂರ ಸರ್? ಈಗ ಕುಣಿಗಲ್ ಸರ್ಕಲ್ ಇಂದ 3.5 ಅಂದ್ರೆ ಕುಣಿಗಲ್ ಸರ್ಕಲ್ ಇಂದ ಆ ಕಡೆ 6 ಕಿಲೋಮೀಟರ್. 6 ಕಿಲೋಮೀಟರ್ ದೂರ. ಅದು ಸೌಲಭ್ಯವನಹಳ್ಳಿನೇ ಫೈನಲ್ ಆದ್ರೆ ನಿಮಗೆ 6 ಕಿಲೋಮೀಟರ್. ಐ ಥಿಂಕ್ 90% ಅದೇ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಮತ್ತೆ ಇನ್ನೊಂದೇನಂದ್ರೆ ಈ ಚಿಕ್ಕಮಗಳೂರು ರೋಡ್ ಇದೆಯಲ್ಲ, ಇದು ನಮ್ ದೇವನಹಳ್ಳಿ ಏರ್ಪೋರ್ಟ್ ಗೆ ಎಕ್ಸಿಸ್ಟಿಂಗ್ ಏರ್ಪೋರ್ಟ್ ಕನೆಕ್ಟ್ ಆಗುತ್ತೆ. 2 ಕಡೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಕನೆಕ್ಟ್ ಆಗುತ್ತೆ. ದೇವನಹಳ್ಳಿಗೂ ಹೋಗ್ಬೋದು. ದೇವನಹಳ್ಳಿ ಏರ್ಪೋರ್ಟ್ ಹೊಸದಾದ್ರೆ ಈ ಕಡೆನೂ ಹತ್ರ. ಸೂಪರ್ ರೆಸಿಡೆನ್ಷಿಯಲ್ ಏರಿಯಾ ಮತ್ತೆ ಮೈಲ್ನಲ್ಲಿ ದೊಡ್ಡ ಊರು, ಸುಮಾರು 1,000 ಮನೆಗಳಿದೆ. ಹಾಗಾಗಿ ಅದಕ್ಕೆ ಮನೆ ಬರ್ತಾ ಇದೆ. ಸುಮ್ಮನೆ ಹೇಳೋದಲ್ಲ, ಅಲ್ಲಿ ಮನೆ 1, 2, 3 ಅಲ್ಲೊಂದು 4 ತುಂಬಾ ಜನ. ಏನಂದ್ರೆ ಸರ್, ಇದು ಈ ನೆಲಮಂಗಲ ಟೌನ್ ಒಂಥರ ಈ ಸೆಂಟ್ರಲ್ ಪ್ಲೇಸ್, ಅಂದ್ರೆ ಈ ಬೆಂಗಳೂರು ಸಿಟಿಗೆ ಹೆಬ್ಬಾಗಿಲು. ಹೌದು, ಹೆಬ್ಬಾಗಿಲು. ಯಾಕೆಂದ್ರೆ ಈಗ ನೋಡಿ, ನಾವು ಮಂಗಳೂರಿಗೆ ಹೋಗ್ಬೇಕು, ನೆಲಮಂಗಲ ಹೋಗ್ಬೇಕು ಕನೆಕ್ಟಿವಿಟಿ. ಹೌದೌದು. ಆಮೇಲೆ ತುಮಕೂರ್ಗೆ ಹೋಗ್ಬೇಕು ಇದೇ ರೋಡ್. ನೀವು ಹಾಸನ್ ಹೋಗಿ, ಧರ್ಮಸ್ಥಳ ಹೋಗಿ, ಈ ಕಡೆ ಉತ್ತರ ಕರ್ನಾಟಕ ಹೋಗಿ, ಇಲ್ಲೋದ್ರು ಇದೊಂದು ಸೆಂಟ್ರಲ್ ಪ್ಲೇಸ್. ಈ ರೋಡ್ ದಾಟ್ಕೊಂಡೇ ಹೋಗ್ಬೇಕು ನೆಲಮಂಗಲ. ಇಲ್ಲಿ ನಾವೇನು BMRD MP ನಾವೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ನಾವು ಒಂದೇ ಅಲ್ಲ, ಬೇರೆಯವರು ಮಾಡ್ತಾ ಇದ್ದಾರೆ. ಜನರಿಗೆ ಒಂದು ಕೈಗೆಟುಕುವ ಬೆಲೆ. ಮತ್ತೆ ಏನ್ ನೀವು ಆ ಕಡೆ ಸೊಂಡೆಕೊಪ್ಪ ರೋಡು, ನಿಯರ್ ಬೈ ಸೊಂಡೆಕೊಪ್ಪ ರೋಡು, ಮಂಗಳೂರು ರೋಡ್ ಎಲ್ಲ ನಿಮ್ಗೆ 4,000 ರೂಪಾಯಿಂದ 5,000 ರೂಪಾಯಿ ಅಡಿ ಆಗಿದೆ. ಸೊಂಡೆಕೊಪ್ಪ ರೋಡ್ಗೆ 4,000, 4,500 5,000 ಆಗಿದೆ. ಮಂಗಳೂರು ರೋಡ್ ಟೋಲ್ ಹತ್ರ ಮೊನ್ನೆ ಸರ್, ಈಗ ಏನು ಏರ್ಪೋರ್ಟ್ ಆಗ್ತಿದೆ ಅಂತ ರೋಡಲ್ಲಿ 3,800 ರೂಪಾಯಿ. ಅಲ್ಲ, ಆ ರೇಟ್ ಹೋಗಿದೆ, ಜನ ತಗೊಳ್ತಾ ಇದಾರೆ. ನಾವು ಏನ್ ಮಾಡಿದ್ವಿ, ಅದಕ್ಕೂ ಮುಂಚೆನೆ ಲಾಂಚ್ ಮಾಡಿರೋದ್ರಿಂದ ಫೇಸ್ 1 ಏನು 230 ಸೈಟ್ಸ್ ಸೇಲ್ ಆಯ್ತಲ್ಲ, ತುಂಬಾ ಹೈಕ್ ಮಾಡೋದು ಬೇಡ, ಕೈಗೆಟುಕೋ ಹಂಗೆ ಜನರಿಗೆ ಬೇಕಾಗುತ್ತೆ. ಫೇಸ್ 1 ಮನೆ ಕಟ್ಟಿದ್ರೆ ಕಂಬಗಳ ಪಕ್ಕದಿಂದಲೇ ಫೇಸ್ 1 ಏನಾಗಿತ್ತು ಅಂದ್ರೆ ರೆಡಿ ಆಗಿರ್ಲಿಲ್ಲ ಡಾಕ್ಯುಮೆಂಟ್ಸ್, ಆಗ ಬಿಟ್ಟಿದ್ವಿ. ಇಲ್ಲಾಂದ್ರೆ ಅವ್ರ ಜೊತೆಗೆ ಮಾಡ್ಬಿಡ್ತಿದ್ವಿ. 11.5 ಎಕರೆನು ರೆಡಿ ಆದ್ಮೇಲೆ ಫೇಸ್ 2 ಮಾಡಿದ್ರೆ 10 ಎಕರೆ ಸೋಲ್ಡ್ ಔಟ್. ಅದರಲ್ಲಿ ಮನೆ ಬರ್ತಾರೆ. ಒಂದೇ ಓನರ್. ಇದಕ್ಕೂ ಅಷ್ಟೇ ಅವರೇ ಓನರ್. ಸೊ ಬಹಳ ವೇಗವಾಗಿ ಸೇರುತ್ತೆ. ಯಾಕೆಂದ್ರೆ ನಿಮ್ದು ಆಲ್ರೆಡಿ ಬ್ಯಾಂಕ್ ಲೋನ್ ಸಿಗುತ್ತೆ, ಈ ಖಾತಾ ಇದೆ, BMRD ಆಗಿದೆ, ಆಮೇಲೆ 100% ಡೆವಲಪ್ಡ್. ಆಮೇಲೆ ನೆಲಮಂಗಲ ಟೌನ್ ಅಲ್ಲಿ ನೀರು ತುಂಬಾ ಚೆನ್ನಾಗಿದೆ. ಬೋರ್ ನೀರು ಇದೆಯಲ್ಲ, ಬಹಳ ಚೆನ್ನಾಗಿ ನೀರು ಬಂದಿದೆ, ಕರೆಂಟ್ ಬರ್ತದೆ. ಈ ನಿಮ್ಮ ಲೇಔಟ್ ಅಲ್ಲಿ 100% ಡೆವಲಪ್ಮೆಂಟ್ ಆಗ್ತದೆ. ಏನು ಬಾಕಿ ಯಾವ್ದು ಉಳಿಲ್ಲ. ಅದೇನೇನು ತೋರ್ಸ್ಬಿಡಿ ಸರ್. ಈಗ ನೋಡಿ, ಬಾಸ್ಕೆಟ್ ಡ್ರೈನೇಜ್ ಇದೆ, ಆಮೇಲೆ ಕರೆಂಟ್ ಬಂದಿದೆ, ಎಲೆಕ್ಟ್ರಿಕಲ್ ಪೋಲ್ ಹಾಕಿದ್ರು. ಆಮೇಲೆ ಏನಿದು ಲೈಟ್ ಫಿಕ್ಸ್ ಮಾಡ್ಬೋದು. ಲೈಟ್ ಎಲೆಕ್ಟ್ರಿಸಿಟಿ ಅದು ಆಥರೈಸ್ಡ್ KEC ಪವರ್ ಸ್ಟೇಷನ್ ನಮ್ಮ KEC ಇದೆಯಲ್ಲ, ಅದನ್ನ ನಾವು ಕನೆಕ್ಟ್ ಮಾಡಿದ್ವಿ. ಅವರೇ ಹೌದೌದು. ನೆಕ್ಸ್ಟ್ ಮನೆ ಕಟ್ಟಿದ್ರೆ ಇಲ್ಲಿಂದ ಲೈನ್ ಹಿಡಿಯೋದು. ಸೊ ವಾಟರ್ ಲೈನ್ ಇದೆ. ಇದು ವೈಟ್ ಬಾಕ್ಸ್ ಇದೆಯಲ್ಲ, ಅದು ಡ್ರೈನೇಜ್ ಸಿಸ್ಟಮ್. ಇದು ವೈಟ್ ಬಾಕ್ಸ್ ಒಂದು ಡ್ರೈನೇಜ್. ಹೌದೌದು. ಅಲ್ಲಿ ನೋಡಿ ಬೋರ್ ಸಿಸ್ಟಮ್ ಅಲ್ಲಿದೆ. ಅಲ್ಲಿ ಬೋರ್ ಇದೆ. ಮತ್ತೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಮನೆ ಕಟ್ಟಕ್ಕೆ ಇದು ಎಲೆಕ್ಟ್ರಿಸಿಟಿ ಎಲ್ಲ ಇದೆ. ಈಗ ಮನೆ ಕಟ್ಟಬೇಕು ಅಂದ್ರೆ ನೀರು ಇದೆ, ಎಲೆಕ್ಟ್ರಿಸಿಟಿ ಇದೆ, ಡ್ರೈನೇಜ್ ಇದೆ, ಎಲ್ಲ ಇದೆ. ಯಾಕಂದ್ರೆ ರೋಡ್ ಆಗಿದೆ, ಟಾರ್ ರೋಡ್ ಆಗಿದೆ, ಫುಟ್ಪಾತ್ ಬಿಟ್ಟಿದ್ದೀವಿ. ಯಾಕೆಂದ್ರೆ ಮನೆ ಕಟ್ಟಕ್ಕೆ ಏನೇನು ಅನುಕೂಲ ಬೇಕು, ಏನೇನು ಎಲ್ಲದೂ ಇದೆ. ಮತ್ತೆ ನಿಮ್ಮ ನೇಬರ್ಸ್ ಗಳನ್ನು ಸಹ ಇದ್ದಾರೆ, ಅವರು ಇದೆ. ಆಲ್ರೆಡಿ ಮನೆ ಕಟ್ಕೊಂಡಿದ್ದಾರೆ. ಯಾಕಂದ್ರೆ ಸೆಕೆಂಡ್ ಫೇಸ್ ಅಲ್ಲಿ ಜಾಗ ಜಾಸ್ತಿ ಇರೋದ್ರಿಂದ
ಅಂತ ನಾವ್ ಏನ್ ಮಾಡಿದ್ವಿ, 30-50 30-50 ಯಾಕೆಂದ್ರೆ ಆಲ್ರೆಡಿ ಒಂದೇ ಸೈಟ್ ಇದೆ 1350 ಅಡಿ, ಬಾಕಿ ಎಲ್ಲ 30-50. ಹೌದು 30-50 ಎಲ್ಲ ಸೈಜ್ 30-50. ಮನೆ ಕಟ್ಲಿಕ್ಕೆ ಒಂದು ಒಳ್ಳೆ ಸೈಜ್ ಅದು. ಸ್ವಲ್ಪ ಈಗ ಆಗ್ತಿರೋ ಡೆವಲಪ್ಮೆಂಟ್ ಗೆ ನೀವು ಒಂದು ವರ್ಷ ನೋಡಿ, ನಿಮ್ಮ ಲೇಔಟ್ಗೆ ಡಬಲ್ಪೇಟೆ ಕನೆಕ್ಟಿವಿಟಿ ಆಗುತ್ತೆ. ನೋಡಿ ದೇವನಹಳ್ಳಿ APMC ಆಗುತ್ತೆ, ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕನೆಕ್ಟ್ ಆಗುತ್ತೆ. ಆಮೇಲೆ ಚಿಕ್ಕಮದ್ರೆ ಟೆಂಪಲ್, ಗಾಳಿ ಆಂಜನೇಯ ಟೆಂಪಲ್, ಇದೆಲ್ಲ ಕನೆಕ್ಟ್ ಆಗಿರೋದು ರೈಲ್ವೆ ದಾಟಿದ್ಮೇಲೆ ಸುಮಾರು ಲೇಔಟ್ಸ್ಗಳು ರೆಸಿಡೆನ್ಷಿಯಲ್ ಲೇಔಟ್ ಬರ್ತಾ ಇದೆ. ನೋಡಿ, ನಿಮ್ಮ ಲೇಔಟ್ ಅಲ್ಲಿ ಮಾಡಿದ್ರೆ ಅವರು ಈಗ ನೋಡಿ, ಅವ್ರು ಮಂಗಳೂರು ಇದ್ರೆ ಮಂಗಳೂರು ಹೋಗ್ಬೋದು, ಆಮೇಲೆ ಈ ಕಡೆ ಉತ್ತರ ಕನ್ನಡ ಹೋಗ್ಬೋದು. ಈಗ ನೀವು ಮನೆ ಕಟ್ತೀರಿ ಅಂತ ಅನ್ನೋದು ಒಂದು ಅಲ್ಲ, ಒಂದು ಇನ್ವೆಸ್ಟ್ ಮಾಡ್ಲಿಕ್ಕೆ ಒಳ್ಳೆ ರಿಟರ್ನ್ಸ್ ಬರಬೇಕು. ಇನ್ವೆಸ್ಟ್ ಮಾಡಿದಾಗ ಒಳ್ಳೆ ರಿಟರ್ನ್ಸ್ ಬರಬೇಕು. ಸೊ ಆವಾಗ ನೀವು ದುಡ್ಡು ಹಾಕಿದ ದುಡ್ಡಿಗೆ ಬೆಲೆ ಇರ್ತದೆ, ರೈತಿನ ಬೆಲೆ ತಕ್ಷಣ ರೈತ ಆಗ್ತಾ ಬರುತ್ತೆ. ಈಗ ನೋಡಿ 4 ಮನೆ ಇದೆ, ನಾಳೆ 10 ಮನೆ ಆಯ್ತು ಅಂದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ನಾನ್ ಗ್ಯಾರಂಟಿ ಕೊಡೋದು ಇಲ್ಲಿ ಹೋಟೆಲ್, ನಾನ್ ಗ್ಯಾರಂಟಿ 1,000 ರೂಪಾಯಿ. ಇದು ಡಿಸೆಂಬರ್, ನೆಕ್ಸ್ಟ್ ಡಿಸೆಂಬರ್ ಮಿನಿಮಮ್ 1,000 ರೂಪಾಯಿ ನಿಮ್ಗೆ ಅಪ್ರಿಸಿಯೇಷನ್ 100% ಆಗುತ್ತೆ. 100% ಅಪ್ರಿಸಿಯೇಷನ್. ಮನೆಗಳಷ್ಟು ರೇಟ್ ಜಾಸ್ತಿ ಆಗ್ತದೆ. ಹಾಗಾಗಿ ಒಳ್ಳೆ ಜಾಗ ಮತ್ತೆ ಸಮತಟ್ಟಾಗಿದೆ, ಲೆವೆಲ್ ಇದೆ, ಉಪ್ಪು ಇಲ್ಲ, ಜಾಗ ನೀಟ್ ಆಗಿದೆ. ಎಷ್ಟೇ ಜನ ಬಂದು ಡಿಸೆಂಬರ್ 31 ಬುಕ್ ಮಾಡ್ಬಿಟ್ಟು ಅವ್ರಿಗೆ 50 ರೂಪಾಯಿ ಆಫರ್ ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ. ನೋಡಿ ಗಿರಾಕಡೆ, ಡಿಸೆಂಬರ್ 31 ಒಳಗಡೆ ಬುಕ್ ಮಾಡಿ ಸ್ಕ್ವೇರ್ ಫೀಟ್ ಗೆ 50 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ರೆ. ಆಮೇಲೆ ನೆಲಮಂಗಲಲ್ಲಿ ಈ ಪ್ರೈಸ್ ಎಲ್ಲೂ ನಿಮಗೆ BMRD NP ಆಗಿರೋ ಸೈಟ್ಗಳು ಸಿಗೋದಿಲ್ಲ. ಆಮೇಲೆ ಇದು 100% 2,700 ರೂಪಾಯಿ ಕೊಡ್ತಾ ಇದೆ ರೈಟ್ ಇಲ್ಲಿ. ಈ ರೇಟು BMRD ಡೆವಲಪ್ಮೆಂಟ್ 100% ಆಗಿರುವಂತಹ ಸೈಟ್ಗಳು ಸಿಗೋದ್ ಕಷ್ಟ. ಬನ್ನಿ ಗಿರಾಕರೆ, ಈ 100% ಲೀಗಲ್, ಆಮೇಲೆ 100% ರಿಲೀಸ್ ಆಗಿರೋ ಸೈಟ್ಗಳು ಈ ಲೇಔಟ್ ಅಲ್ಲಿ ಈ ಖಾತಾ ರೆಡಿ ಇರೋದು. ನೀವು ಇವತ್ತೇ ಈ ಖಾತಾ ತೆಗೆಸಿ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತ ಸೈಟ್ಗಳು ಇಲ್ಲಿ ಮಾರಾಟಕ್ಕಿದೆ. ಇದ್ರ ಬಗ್ಗೆ 30-50 ಸೈಟ್ಗಳಿದೆ. ರೇಟ್ ಒಂದು 2,700 ರೂಪಾಯಿ, 50 ರೂಪಾಯಿ ಡಿಸ್ಕೌಂಟ್. ಈ ಸೈಟ್ಗಳೆಲ್ಲ ಸೋಲ್ಡ್ ಔಟ್ ಆಗ್ಲಿ. ಆಲ್ ದ ಬೆಸ್ಟ್. ವಿಶ್ವಾಸ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.